ನನ್ನಿಂದ ನಿವೇದಿತ ಜೀವನಾಂಶ ಕೇಳಿಲ್ಲ. ಒಟ್ಟು ಅವರು 5-6 ಪಾಯಿಂಟ್ಗಳನ್ನು ಹೇಳುತ್ತಾರೆ. ನಮ್ಮ ಮಧ್ಯೆ ಮೂರನೇ ವ್ಯಕ್ತಿ ಬಂದಿಲ್ಲ, ಮಗು ಮಾಡಿಕೊಳ್ಬೇಕು ಅನ್ನೋ ವಿಚಾರ ಅದೆಲ್ಲವೂ ಕೂಡ ಸುಳ್ಳು. ಮೂರನೇ ವ್ಯಕ್ತಿ ಹೆಸರು ತಂದಿದ್ದು ಬೇಸರ ತಂದಿದೆ ಅಂತ ಹೇಳಿ ಹೈದರಾಬಾದ್ ಮೂಲದ ವ್ಯಕ್ತಿಯ ಜೊತೆಗೆ ಸಂಬಂಧ ಎಲ್ಲ ಹೇಳಿದ್ರು, ಅದು ಕೂಡ ಸುಳ್ಳು. ನಮ್ಮಲ್ಲಿ ಹೊಂದಾಣಿಕೆ ಇರಲಿಲ್ಲ ಅಷ್ಟೇ, ಅದಕ್ಕೆ ನಾವು ದೂರ ಆಗಿದ್ದೀವಿ ಅನ್ನುವಂಥ ಮಾತನ್ನ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಮಾಧ್ಯಮದವರ ಮೇಲಿರುವಂಥ ಅಪಾರವಾದಂಥ ಗೌರವ ಮತ್ತು ವಿಶ್ವಾಸ. ಎರಡನೆಯದು, ಸರಿಯಾದ ವಿಷಯನ ಸರಿಯಾದ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸುವಂಥ ಒಂದು ಪ್ರಯತ್ನನ ಮಾಡೋಣ ಅಂತ ಇವತ್ತು ನಾನು ಮತ್ತು ನಿವೇದಿತಾ ಇಬ್ಬರು ಕೂಡ ಇಲ್ಲಿ ಬಂದಿದ್ದೀವಿ. ಇದಕ್ಕೆ ನಮ್ಮ ಮಾಧ್ಯಮದವರ ಸಂಪೂರ್ಣ ಸಪೋರ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸಿದ್ದೀನಿ. ಇದೇ ತಿಂಗಳು 6ನೇ ತಾರೀಕು ನಾನು ಮತ್ತು ನಿವೇದಿತಾ ಅರ್ಜಿನ ಸಲ್ಲಿಸಿದ್ವಿ. 7ನೇ ತಾರೀಕು ನಮ್ಮ ಫ್ಯಾಮಿಲಿ ಕೋರ್ಟ್ ನಮಗೆ ಏನು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿತ್ತು ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿದ್ವಿ. ಅದಾದ ನಂತರ ನಮ್ಮಿಬ್ರಿಗೂ ವಿಚ್ಛೇದನವನ್ನು ನ್ಯಾಯಾಲಯ ಕೊಟ್ಟಿದೆ. ಸೊ ಅದನ್ನು ಮೊದಲಿಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಮ್ಮಿಬ್ರಿಗೂ ನ್ಯಾಯಾಲಯ ವಿಚ್ಛೇದನವನ್ನು ಕೊಟ್ಟಿದೆ. ನಾವು ಕಾನೂನಿನ ಪ್ರಕಾರವಾಗಿ ಈ ಒಂದು ವಿಚ್ಛೇದನವನ್ನು ಪಡ್ಕೊಂಡಿದ್ದೀವಿ. ಎಲ್ಲರಿಗೂ ಈ ಒಂದು ಪ್ರಶ್ನೆ ತುಂಬ ಕಾಡ್ತಾ ಇದೆ, ಯಾಕೆ ತುಂಬ ಚೆನ್ನಾಗಿದ್ರಲ್ಲ. ಸೊ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಇಬ್ಬರು ಕೂಡ ವಿಚ್ಛೇದನ ಆಗಿರೋ ವಿಚಾರದಲ್ಲಿ ಹಲವು ಕಡೆಗಳಲ್ಲಿ ಸುದ್ದಿ ಹಲವು ರೀತಿಯಲ್ಲಿ ಹರಿದಾಡ್ತಾ ಇದ್ದು, ಅದಕ್ಕೆಲ್ಲವೂ ಕೂಡ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಕಾರಣ ಅವ್ರು ಹೇಳೋದು ಒಂದೇ ಮಾತು, ನಮ್ಮನ್ನು ಫಾಲೋ ಮಾಡ್ತಾ ಇರುವಂಥವ್ರಿಗೆ ತಪ್ಪಾದಂಥ ಮೆಸೇಜ್ಗಳು ಹೋಗೋದು ಬೇಡ. ಸೊ ಕೆಲವು ಕಡೆಗಳಲ್ಲೆಲ್ಲ ಕೆಲವರು ಇಷ್ಟ ಬಂದಂಗೆಲ್ಲ ಹಾಕ್ತಾ ಇದ್ದಾರೆ, ಅಂಥದ್ದು ಏನೂ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ದಟ್ಸ್ ಒಂದು ಸಮಾಜದಲ್ಲಿ ಆ ಥರ ಹೆಸರು ಮಾಡಿದಂಥವ್ರು ಸ್ಪಷ್ಟತೆಯನ್ನು ಕೊಡುವಂಥದ್ದು ಕ್ಲಾರಿಟಿ ಇರುತ್ತೆ, ಗಾಸಿಪ್ಗಳಿಗೆ ಜಾಗ ಮಾಡಿಕೊಡೋದಿಲ್ಲ.